ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆಂಟ್ ಇರೋರು ನೆಕ್ಸ್ಟ್ ಹಾಸ್ಪಿಟಲ್ಗೆ ಬ್ಯಾಗ್ ಪ್ಯಾಕಿಂಗ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಯಾವ ರೀತಿ ಏನೇನು ವಸ್ತುಗಳನ್ನ ತೊಗೊಂಡು ಹೋದೆ ಹಾಸ್ಪಿಟಲ್ಗೆ ಅಂತ ಇವತ್ತೆಲ್ಲ ನಾನು ಮತ್ತೆ ಆ ಐಟಮ್ಸ್ನ ತಂದಿಟ್ಕೊಂಡು ನಿಮಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟಿಗೆ ನಮಗೆ ಪ್ರೆಗ್ನೆಂಟ್ ಇದ್ದಾಗ ಬೇರೆ ಥರ ಡ್ರೆಸ್ ಯಾವುದೂ ಕಂಫರ್ಟೇಬಲ್ ಆಗಲ್ಲ. ಸೊ ಫೀಡಿಂಗಿಗೂ ಯೂಸ್ ಆಗಲಿ ಅಂತ ನಾನು ಈ ಥರ ನೈಟೀಸ್ನ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ. ಇದರ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನೈಟಿ ವಿತ್ ಫ್ರಂಟ್ ಜಿಪ್ ಇದೆ. ಈ ಥರ ಇದೆ ಡಿಸೈನ್. ಇದು ನೈಟಿದು ನೋಡ್ಬೋದು ನೀವು. ಫುಲ್ ಲೆಂಗ್ತ್ ಇದೆ, ಫುಟ್ ಲೆಂಗ್ತ್ವರೆಗೂ ಇದೆ ಇದು ನೈಟಿ. ತುಂಬ ಸಾಫ್ಟ್ ಇದೆ ಮೆಟೀರಿಯಲ್ಲು, ಒಂಥರ ತುಂಬ ಕೈಯಲ್ಲಿ ಬೆಣ್ಣೆ ಥರ ಅಷ್ಟು ಸಾಫ್ಟ್ ಇದೆ. ಇಲ್ಲಿ ಫ್ರಂಟು ಈ ಥರ ಫುಲ್ ದೊಡ್ಡ ಜಿಪ್ ಇದೆ, ಫುಲ್ ಓಪನ್. ಆರಾಮಾಗಿ ನೀವು ಫೀಡಿಂಗ್ ಮಾಡ್ಬೋದು ಬೇಬಿಗೆ, ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗಲ್ಲ. ಇಲ್ಲೊಂದು ಜಿಪ್ ಇದೆ. ನೆಕ್ಸ್ಟು ಈ ಲೆಫ್ಟ್ ಸೈಡಲ್ಲೂ ಅಷ್ಟೇ ಈ ಥರ, ಇಲ್ಲೂ ಕೂಡ ಜಿಪ್ ಇದೆ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಎರಡೂ ಕಡೆ ಜಿಪ್ಪು, ಮತ್ತು ಮಿಡಲ್ಲು ಅಷ್ಟೇ 3 ಸೈಡು ಜಿಪ್ ಇದೆ. ನೆಕ್ಸ್ಟ್ ಈ ಥರ ಡಿಸೈನು ಕೂಡ ಇದೆ, ಚೆನ್ನಾಗೂ ಕಾಣುತ್ತೆ. ಮತ್ತು ಫುಲ್ ಸ್ಲೀವು ಇದೆ, ಬಾಣಂತಿಯರು ಬೆಚ್ಚಗಿರಬೇಕಲ್ಲ, ಇದು ಫುಲ್ ಸ್ಲೀವು ಇದೆ. ಈ ನೈಟೀಸ್ ನಾನು 6 ಪೀಸಸ್ ತೊಗೊಂಡಿದ್ದೆ ನಾನು ಆನ್ಲೈನಲ್ಲಿ. 6 ಡಿಫ್ರೆಂಟ್ ಕಲರ್ಸಲ್ಲಿದೆ ಈ ಥರ. ಇದರಲ್ಲಿ ಒಂದು 3 ನೈಟೀಸ್ನ ನೀವು ಇಟ್ಕೋಬೋದು. ನಾರ್ಮಲ್ ಡೆಲಿವರಿ ಆದರೆ ಒಂದು 3 ಡೇಸ್ ಇಟ್ಕೊತಾರೆ ಹಾಸ್ಪಿಟಲಲ್ಲಿ. ಸಿಸೇರಿಯನ್ ಆದರೆ ಒಂದು 1 ವೀಕ್ ಇರಬೇಕಾಗುತ್ತೆ. ಸೊ ನಿಮ್ಗೆ ಅನುಕೂಲ ಪ್ರಕಾರ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಳ್ಳಿ. ಒಂದು 3 ಇಟ್ಕೊಂಡ್ರೆ ಸಾಕು ಅನಿಸುತ್ತೆ. ನೆಕ್ಸ್ಟ್ ಇದೆಲ್ಲ ಫೀಡಿಂಗ್ ಬ್ರಾ. ಇದೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇದು ಫೀಡಿಂಗ್ ಮಾಡೋದಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ. ನೋಡಿ ಇಲ್ಲಿ ಈ ಥರ ಈ ನಾರ್ಮಲ್ ಬ್ರಾಗೆ ನಾವು ಫೀಡಿಂಗ್ ಬ್ರಾ ಥರ ಮಾಡಿದ್ದಾರೆ. ಇದನ್ನ ಇಲ್ಲಿ ಹುಕ್ ಇದೆಯಲ್ಲ, ಈ ಹುಕ್ನ ನಾವು ಈ ಥರ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡು ಫೀಡಿಂಗ್ ಮಾಡಿ ಮತ್ತೆ ಇದನ್ನು ನಾವು ಈ ಥರ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು ಹುಕ್ನ. ಈ ಥರ ತುಂಬ ಕಂಫರ್ಟೇಬಲ್ ಆಗುತ್ತೆ ಫೀಡಿಂಗ್ ಮಾಡಬೇಕಾದ್ರೆ. ನೆಕ್ಸ್ಟ್ ಈ ಎಲಾಸ್ಟಿಕ್ಕು ಅಷ್ಟೇ ತುಂಬ ಫ್ರೀ ಆಗಿದೆ, ಟೈಟ್ ಅನ್ಸಲ್ಲ ನಾವು ವೇರ್ ಮಾಡಿದಾಗ. ಬಟ್ಟೆನೂ ಅಷ್ಟೇ ತುಂಬ ಸಾಫ್ಟ್ ಇದೆ. ಇದು ಎಷ್ಟು ಸಲ ವಾಶ್ ಮಾಡಿದ್ದೀನಿ ನಾನು, ಯಾವ ರೀತಿ ಇದೆ ಅದೇ ರೀತಿ. ಇದು 6 ಪೀಸಸ್ನ ತರಿಸಿದ್ದೆ ನಾನು ಆನ್ಲೈನಲ್ಲಿ. ಬಟ್ ಇದು ಹಾಸ್ಪಿಟಲಲ್ಲಿ ನನಗೆ ಯೂಸ್ ಆಗಲಿಲ್ಲ, ಯಾಕಂದರೆ ನಾನು ನೈಟೀಸ್ನ ಯೂಸ್ ಮಾಡ್ತಾ ಇದ್ದೆ. ಹಾಗಾಗಿ ನೆಕ್ಸ್ಟು ಮನೆಗೆ ಬಂದಮೇಲೆ ಇದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಇದು ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್ ಅಂತ. ಇದು ನಾವು ಫೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಿಲ್ಕು ತುಂಬ ಸೋರ್ತಾ ಇರುತ್ತೆ, ಹಾಲು, ಡ್ರೆಸ್ಸೆಲ್ಲ ತುಂಬ ಒದ್ದೆ ಆಗುತ್ತೆ. ಹಾಗಾಗಿ ನಾವು ಇದನ್ನು ಪ್ಯಾಡ್ಸ್ನ ಒಂದು ಪೀಸ್ ತೊಗೊಂಡು ನಮ್ಮ ಬ್ರಾ ಒಳಗೆ ಅಥವಾ ನಾವು ಹಾಕ್ಕೊಂಡಿರೋ ಡ್ರೆಸ್ ಒಳಗೆ ಅಟ್ಯಾಚ್ ಮಾಡಿಕೊಂಡ್ರೆ ಇದು ಕಂಫರ್ಟೇಬಲ್ ಆಗಿರುತ್ತೆ. ಡ್ರೆಸ್ಸೂ ಒದ್ದೆ ಆಗಲ್ಲ, ನೋಡೋಕ್ಕೂ ಏನು ನಮಗೆ ಡಿಸ್ಕಂಫರ್ಟ್ ಅನಿಸಲ್ಲ. ಈ ಥರ ಬರುತ್ತೆ ಇದು. ಇಲ್ಲಿ ಈ ಸ್ಟಿಕ್ಕರ್ನ ಓಪನ್ ಮಾಡಿ ನಾವು ಯೂಸ್ ಮಾಡೋ ಬ್ರಾ ಅಥವಾ ಏನಾದರೂ ಡ್ರೆಸ್ ಆಗಿರ್ಬೋದು, ಅದ್ರ ಒಳಗಡೆ ನಾವು ಈ ಥರ ಇಲ್ಲಿ ಅಂಟಿಸ್ಕೊಂಡು, ಸೇಮ್ ನಾವು ಸ್ವೆಟ್ ಪ್ಯಾಡ್ಸ್ ಯೂಸ್ ಮಾಡ್ತೀವಲ್ಲ ಬ್ಲೌಸಿಗೆ, ಅದೇ ಥರ ಇದು ಬ್ರೆಸ್ಟ್ ಪ್ಯಾಡ್. ಈ ಥರ ನಾವು ಒಳಗಡೆ ಅಂಟಿಸ್ಕೊಂಡು ಹಿಂಗೆ ಟಕ್ ಮಾಡಿಕೊಂಡ್ರೆ ಆಯಿತು. ಈ ಬ್ರೆಸ್ಟ್ ಪ್ಯಾಡ್ಸು 2 ಪ್ಯಾಕ್ ತೊಗೊಂಡಿದ್ದೆ. ಒಂದನ್ನು ನಾನು ಹಾಸ್ಪಿಟಲ್ಗೆ ತೊಗೊಂಡೋಗಿದ್ದೆ. ಈ 1 ಪ್ಯಾಕಲ್ಲಿ 24 ಪೀಸಸ್ ಇರುತ್ತೆ. ಚೆನ್ನಾಗಿ ಯೂಸ್ ಬಂತು ಇದು. ನೆಕ್ಸ್ಟ್ ಇದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ಅಥವಾ ಮೆಟರ್ನಿಟಿ ಪ್ಯಾಂಟೀಸ್ ಅಂತ ಹೇಳ್ತಾರೆ. ಈಗ ನಾವು ಹಾಸ್ಪಿಟಲಲ್ಲಿದ್ದಾಗ ನಾವು ನಾರ್ಮಲ್ ಪ್ಯಾಂಟೀಸ್ ವೇರ್ ಮಾಡಿ ಸ್ಯಾನಿಟರಿ ಪ್ಯಾಡ್ಸ್ನ ಹಾಕ್ಕೊಳ್ಳೋಕ್ಕೆ ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಮತ್ತು ಅದನ್ನೆಲ್ಲ ತೆಗೆದು ವಾಶ್ ಮಾಡೋದು ಈ ಥರ ತುಂಬ ಡಬಲ್ ವರ್ಕ್ ಆಗುತ್ತೆ. ಸೊ ಇದು ಡೈರೆಕ್ಟಾಗಿ ನಾವು ಡೈಪರ್ಸ್ ಹೇಗೆ ನಾವು ಬೇಬೀಸಿಗೆ ಹಾಕ್ತೀವಲ್ಲ ಅದೇ ಥರ ಇರುತ್ತೆ ಇದು. ಇದರಲ್ಲಿ 10 ಪೀಸಸ್ ಇರುತ್ತೆ 1 ಪ್ಯಾಕೆಟಲ್ಲಿ. ಇದು 1 ಪ್ಯಾಕೆಟ್ ನಾನು ತೊಗೊಂಡೋಗಿದ್ದೆ ನನ್ನ ಹಾಸ್ಪಿಟಲ್ಗೆ ಹೋದಾಗ. ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಅನ್ನಿಸ್ತು ನನಗೆ. ಹಾಸ್ಪಿಟಲಲ್ಲಿ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀವಿ, ಎನರ್ಜಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರ ನಾವು ನೋಡಿ, ಇದು ಎಲಾಸ್ಟಿಕ್ ಇದೆ. ಈ ಥರ ಬ್ಲೀಡಿಂಗ್ ತುಂಬ ಆಗ್ತಿರುತ್ತೆ ಆ ಟೈಮಲ್ಲಿ. ಹಾಗಾಗಿ ಇದು ತುಂಬ ಲೀಕೇಜ್ ಪ್ರೂಫ್ ಚೆನ್ನಾಗಿದೆ ಇದು. ನೆಕ್ಸ್ಟ್ ಸ್ವೆಟರ್, ಶಾಲ್ ಮತ್ತು ಸಾಕ್ಸ್ನ ನಾವು ಮರಿಲೇಬಾರ್ದು. ಬಾಣಂತಿ ಎಷ್ಟು ಬೆಚ್ಚಗಿರ್ತೀವಿ ಅಷ್ಟು ಒಳ್ಳೆಯದು.
ಸೊ ಈಗ ಶಾಲ್ ಹಾಕ್ಕೊಂಡಾಗ ನಮಗೆ ಜರ್ಜರ್ದು ಹೋಗ್ತಾ ಇರುತ್ತೆ, ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಶಾಲ್ನಲ್ಲೇ ಈ ಥರ ಒಂದು ಕೋಟ್ ಥರ ಈ ಥರ ಇದೆ, ಫ್ರಂಟ್ ಫುಲ್ ಓಪನ್ ಇದೆ. ಇಲ್ಲಿ ನಾವು ಹುಕ್ ಹಾಕೋಬೋದು. ಇದನ್ನ ನನಗೆ ಅಮ್ಮನೇ ಮನೆಯಲ್ಲಿ ಸ್ಟಿಚಿಂಗ್ ಮಾಡಿ ಕೊಟ್ಟರು. ನೆಕ್ಸ್ಟ್ ಒಂದು ಸ್ವೆಟರ್ ಇಟ್ಕೊಂಡಿದ್ದೆ, ನಾರ್ಮಲಾಗಿ ರೂಮಲ್ಲಿದ್ದಾಗ, ಹಾಸ್ಪಿಟಲ್ ರೂಮಲ್ಲಿದ್ದಾಗ ಯೂಸ್ ಆಗಲಿ ಅಂತ ಒಂದು ಸ್ವೆಟರ್. ನೆಕ್ಸ್ಟು ಇದೊಂದು ಮಂಕಿ ಟೋಪಿ ಇಟ್ಕೊಂಡಿದ್ದೆ. ನನಗೆ ಸ್ಕಾರ್ಫ್ ಹಾಕ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟೇಬಲ್, ಸ್ಕಾರ್ಫ್ ಕಟ್ಕೊಳ್ಳೋಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇದು ಮಂಕಿ ಟೋಪಿ ಅಂದರೆ ನಂಗೆ ತುಂಬ ಕಂಫರ್ಟೇಬಲ್ ಆಗುತ್ತೆ, ಬೆಚ್ಚಗೂ ಇರುತ್ತೆ, ಆಮೇಲೆ ಕತ್ತತ್ರ ಕಟ್ಕೊಳ್ಳೋದು ಆ ಥರ ಏನಿರಲ್ಲ. ಹಾಗಾಗಿ ನಾನು ಇದನ್ನೇ ತುಂಬ ಯೂಸ್ ಮಾಡಿದ್ದು. ನೆಕ್ಸ್ಟು 2 ಪೇರ್ ಸಾಕ್ಸ್ ಇಟ್ಕೊಂಡಿದ್ದೆ. ನಾವು ಬೆಚ್ಚಗಿದ್ದಷ್ಟು ಮಗುಗೂ ತುಂಬ ಒಳ್ಳೆಯದಲ್ಲ, ಹಾಗಾಗಿ ಈ ಶಾಲ್ ಸ್ವೆಟರ್ ಇದ್ರ ಜೊತೆ ಒಂದು ಜೊತೆ ಸ್ಲಿಪ್ಪರ್ನು ಇಟ್ಕೊಂಡಿದ್ದೆ. ನೆಕ್ಸ್ಟು ಈ 2 ಫ್ಲಾಸ್ಕ್ ಇಟ್ಕೊಂಡಿದ್ದೆ ನಾನು, ಒಂದು ಮಿಲ್ಟನ್, ಒಂದು ಬೋರೋಸಿಲ್. ಇದು ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಆಯಿತು. ನಾವು ಬಿಸಿನೀರು ಹಾಕಿದಾಗ ಎಷ್ಟು ಬಿಸಿ ಇರುತ್ತೋ ನೀರು, ನೆಕ್ಸ್ಟ್ ಡೇ ನಾವು ನೋಡಿದಾಗಲೂ ಅಷ್ಟೇ ಬಿಸಿ ಇರುತ್ತೆ. 24 ಅವರ್ಸು ಸೇಮ್ ಟೆಂಪ್ರೇಚರಲ್ಲೇ ಇರುತ್ತೆ ನೀರು. ಆಮೇಲೆ ಇದಕ್ಕೊಂದು ಕಪ್ಪು ಇದೆ, ಈ ಥರ ನಾವು ಇದರಲ್ಲೇ ಈಸಿಯಾಗಿ ಕುಡಿಬೋದು. ತುಂಬ ಚೆನ್ನಾಗಿ ಯೂಸ್ ಆಯಿತು. 1 ಲೀಟರ್ದಿದ್ದು ಮಿಲ್ಟನ್ನು, ಬೋರೋಸಿಲ್ದಿದ್ದು 2 ತುಂಬ ಯೂಸ್ ಆಯಿತು. 2 ಫ್ಲಾಸ್ಕಲ್ಲಿ 1 ಫ್ಲಾಸ್ಕ್ ಇಟ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಇದು ತಟ್ಟೆ, ಲೋಟ, ಸ್ಪೂನು, ಬಾಕ್ಸ್ ಇದೆಲ್ಲ ಮರಿದೆ ತೊಗೊಂಡು ಹೋಗಿ. ಯಾಕಂದರೆ ಹಾಸ್ಪಿಟಲಲ್ಲಿ ನಾವು ಬಾಣಂತಿಗೆ ಬಿಸಿ ಬಿಸಿ ಆಹಾರನ ತಂದುಕೊಡ್ತಿರ್ತೀವಿ. ಇಡ್ಲಿ ಆಗಿರ್ಬೋದು, ಮನೆಯಿಂದ ಗಂಜಿ ಆಗಿರ್ಬೋದು, ಅದನ್ನೆಲ್ಲ ಪಾರ್ಸಲ್ನ ನಾವು ಓಪನ್ ಮಾಡಿ ಇಟ್ಕೊಂಡು ತಿನ್ನೋಕ್ಕೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಅದನ್ನೆಲ್ಲ ಈ ಥರ ಬಾಕ್ಸಿಗೆ ಅಥವಾ ಪ್ಲೇಟಿಗೆ ಹಾಕ್ಕೊಂಡು ತಿಂದಾಗ ಕಂಫರ್ಟೇಬಲಾಗಿ ನಾವು ಊಟ ಮಾಡ್ಬೋದು. ಲೋಟ, ಗಂಜಿ ಏನಾದರೂ ಮನೆಯಿಂದ ತಂದಾಗ, ಅದಕ್ಕೆ ಇದನ್ನೆಲ್ಲ ನಾನು ಇಟ್ಕೊಂಡೋಗಿದ್ದೆ. ನೆಕ್ಸ್ಟ್ ಇದು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೋಗಿದ್ದೆ. ಎನರ್ಜಿ ತುಂಬ ಖರ್ಚಾಗಿರುತ್ತಲ್ಲ ಡೆಲಿವರಿ ಟೈಮಲ್ಲಿ, ಸೊ ಇದು ಹೊಟ್ಟೆ ಹಸ್ದಾಗ ಹಂಗೆ ಸುಮ್ಮನೆ ಬಾಯಾಡ್ಸೋದಕ್ಕೆ ಇಟ್ಕೊಂಡಿದ್ದೆ. ನೆಕ್ಸ್ಟು ಹಾಸ್ಪಿಟಲ್ಗೆ ಒಂದು ಬೆಡ್ಶೀಟು, ಬ್ಲ್ಯಾಂಕೆಟ್ಟು ಇಟ್ಕೊಂಡಿದ್ದೆ. ಬೆಡ್ಶೀಟು ಪ್ರತಿದಿನ ಚೇಂಜ್ ಮಾಡ್ತಾ ಇರ್ತಾರೆ ಹಾಸ್ಪಿಟಲಲ್ಲಿ, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಅಂದರೂ ನಮ್ಮ ಕಂಫರ್ಟೇಬಲ್ಗೋಸ್ಕರ ಒಂದು ತೆಳುವಾದ ಒಂದು ಬೆಡ್ಶೀಟು ಮತ್ತು ನಮಗೆ ಕಂಫರ್ಟೇಬಲ್ ಆಗಿರೋ ಒಂದು ರಗ್ನ ಇಟ್ಕೊಂಡಿದ್ದೆ. ನೆಕ್ಸ್ಟು 2 ಕಾಟನ್ ಟವಲ್ಸು, ಬೇಗ ಒಣಗಲಿ, ಹಾಸ್ಪಿಟಲ್ ಇದ್ದಾಗ ವಾಶ್ ಮಾಡಿ ಹಂಗೆ ಒಣಾಕ್ದಾಗ ಬೇಗ ಆರಲಿ ಅಂತ ಒಂದು ತೆಳುವಾಗಿರೋ 2 ಟವಲ್ನ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇದು ಫೇಸ್ ವೈಪ್ಸ್ ಇಟ್ಕೊಂಡಿದ್ದೆ. ಯಾವಾಗಲೂ ಎದ್ದು ಹೋಗಿ ಫೇಸ್ ವಾಶ್ ಮಾಡ್ಕೊಳ್ಳೋಷ್ಟು ಎನರ್ಜಿ ಇರಲ್ಲ ಆ ಟೈಮಲ್ಲಿ. ಸೊ ಅಲ್ಲೇ ಮಲ್ಕೊಂಡಲ್ಲೇ ನಾವು ಸ್ವಲ್ಪ ಹಂಗೆ ಯಾರಾದರೂ ವಿಸಿಟರ್ಸ್ ಬಂದಾಗ ರೆಡಿ ಆಗಬೇಕು ಅಂದರೆ. ನೆಕ್ಸ್ಟು ಟೂತ್ ಬ್ರಷ್ಷು, ಪೇಸ್ಟು, ಒಂದು ಚಿಕ್ಕ ಸೋಪು. ನೆಕ್ಸ್ಟು ಮೇಕಪ್ ಐಟಮ್ಸ್ ಅಂತೇನಿಲ್ಲ, ಸುಮ್ಮನೆ ಎಸೆನ್ಷಿಯಲ್ ಏನೇನಿರುತ್ತೆ ಅದಷ್ಟೇ ತೋರಿಸ್ತಾ ಇದ್ದೀನಿ. ಒಂದು ಕೋಂಬು, ಕ್ಲಿಪ್ಸು, ನಾವು ಯಾವಾಗಲೂ ಬನ್ನೆ ಹಾಕ್ಕೊಳ್ಳೋದು ಆ ಟೈಮಲ್ಲಿ ಗೊತ್ತು. ನೆಕ್ಸ್ಟು ಒಂದು ಹೇರ್ ಬ್ಯಾಂಡ್ಸು, ಒಂದು ಮಾಯ್ಶ್ಚರೈಸರು, ತುಂಬ ಡ್ರೈ ಆಗಿಬಿಟ್ಟಿರುತ್ತೆ ಲಿಪ್ಸು. ನೆಕ್ಸ್ಟ್ ಬಿಂದಿ, ಒಂದು ಚಿಕ್ಕ ಚಿಕ್ಕ ಇಯರಿಂಗ್ಸು, ಒಂದು ಮಾಯ್ಶ್ಚರೈಸರು, ಫೇಸ್ ಮಾಯ್ಶ್ಚರೈಸರು. ನೆಕ್ಸ್ಟು ವಾಪಸ್ ಬರಬೇಕಾದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್. ಇಷ್ಟೇ. ಇದಿಷ್ಟನ್ನು ಒಂದು ಪೌಚಲ್ಲಿ ಇಟ್ಕೊತಾ ಇದ್ದೀನಿ. ಜಾಸ್ತಿ ಲಿಪ್ಸ್ಟಿಕ್ಕು, ಫೌಂಡೇಶನ್ನು ಈ ಥರ ಏನೂ ಇಟ್ಕೊತಿಲ್ಲ. ಮಿನಿಮಮ್ ಏನು ಬೇಕು ಅಷ್ಟೇ. ಬಾಣಂತಿಯವ್ರು ಹೇಗಿದ್ರೂ ಚಂದನೇ ಅಲ್ವಾ, ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋದಿದ್ದಿದ್ದೆ. ಬಾಣಂತಿ ಟೈಮಲ್ಲಿ ನಾವು ಆ ಥರ ಇದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇಷ್ಟೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ವಾಪಸ್ ಮನೆಗೆ ಬರಬೇಕಾದ್ರೆ ವೆಲ್ಕಮ್ ಮಾಡ್ತಾರಲ್ಲ, ಆ ಟೈಮಿಗೆ ಹಾಕ್ಕೊಳ್ಳೋಣ ಅಂತ ಒಂದು ಚೆನ್ನಾಗಿರೋ ಒಂದು ಗೌನ್ ತೊಗೊಂಡಿದ್ದೆ. ಇದು ಅಷ್ಟೇ ತುಂಬ ಸಾಫ್ಟ್ ಇದೆ ಬಟ್ಟೆ, ಕಂಫರ್ಟೇಬಲ್ ಆಗಿರುತ್ತೆ ಟ್ರಾವೆಲಿಂಗ್ ಮಾಡಬೇಕಾದ್ರೂ. ಇದಲ್ಲದೆ ನಾನು ಬೇರೆ ಕುರ್ತೀಸ್ನು ತೊಗೊಂಡಿದ್ದೀನಿ. ಈ ಕುರ್ತೀಸ್ ತೊಗೊಂಡಿದ್ದೆ ನಾನು. ಟ್ರಾವೆಲಿಂಗಿಗೆ ಕಂಫರ್ಟೇಬಲ್ ಆಗಿರುತ್ತೆ ಫೀಡಿಂಗ್ ಮಾಡಬೇಕಾದ್ರೆ. ಈ ಥರ ಜಿಪ್ಪು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಕುರ್ತೀಸ್ದು. ವಾಶ್ ಮಾಡಿದ್ರೂ ಏನೂ ಆಗಿಲ್ಲ. ಈ ಥರ ಜಿಪ್ ಇದೆ 2 ಸೈಡು. ಜಿಪ್ ಇರೋದು ನಮಗೆ ಕಾಣಲ್ಲ ಆ ಥರ, ಅಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲ. ಕಲರ್ಸು 2 ಕಲರ್ ಇದೆ ಇದರಲ್ಲಿ, ಬ್ಲೂ ಕಲರ್ ಮತ್ತು ಸೈಡಿಗೆ ಹೋಗು, ಅಕ್ಕಂಗೆ ನಾನು ತೋರಿಸ್ತಾ ಇದ್ದೀನಿ. ಇದೊಂದು ಕಲರ್, 2 ಕಲರ್ ತೊಗೊಂಡಿದ್ದೆ. ಇದು ಹಾಗೆ ಅವಾಗವಾಗ ಹಾಸ್ಪಿಟಲ್ಗೆ ಹೋದಾಗ, ಹೊರಗಡೆ ಓಡಾಡಬೇಕಾದ್ರೆ ಯೂಸ್ ಆಗಲಿ ಅಂತ ಈ ಥರ ಫೀಡಿಂಗ್ ಕುರ್ತೀಸ್.
ನೆಕ್ಸ್ಟು ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ಈ ಫುಟ್ ರೆಸ್ಟ್ನ ತೊಗೊಂಡೋಗೋದನ್ನು ಮರಿಬೇಡಿ. ಯಾಕಂದರೆ ಹಾಸ್ಪಿಟಲಲ್ಲಿ ಫುಟ್ ರೆಸ್ಟ್ಗಳು ಕೆಲವು ಸಲ ಇರಲ್ಲ, ಇದ್ರೂ ಕ್ಲೀನಾಗಿರಲ್ಲ. ಹಾಗಾಗಿ ಮನೆಯಿಂದ ಒಂದೆರಡು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ವಾಪಸ್ ನಾವು ಡಿಸ್ಚಾರ್ಜ್ ಆಗಿ ಬರಬೇಕಾದ್ರೆ ಹಾಸ್ಪಿಟಲಿಂದ ಮನೆಗೆ ತೊಗೊಂಡು ಬರೋಕ್ಕೆ ಈ ಥರ ಎಕ್ಸ್ಟ್ರಾ ಒಂದು ಕೈ ಚೀಲಗಳನ್ನ ಇಟ್ಕೊಳ್ಳಿ. ಐಟಮ್ಸ್ನ ತೊಗೊಂಡು ಬರೋಕ್ಕೆ ಯೂಸ್ ಆಗುತ್ತೆ ಇದು. ನೆಕ್ಸ್ಟು ಆಸ್ಪತ್ರೆಗೆ ಹೋಗಬೇಕಾದ್ರೆ ನಮ್ಮ ಬಟ್ಟೆ ಬ್ಯಾಗ್ ಜೊತೆ ಇದು ಡಾಕ್ಯುಮೆಂಟ್ಸ್ ಬ್ಯಾಗ್ನ ನಾವು ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಮರಿದಲ್ಲೇ. ಫಸ್ಟು ನಾವು ಥ್ರೂಔಟ್ ಪ್ರೆಗ್ನೆನ್ಸಿ ಏನೇನು ನಾವು ಟೆಸ್ಟ್ ಮಾಡಿಸಿದ್ವಿ, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಡಾಕ್ಟರ್ಸ್ ನಮಗೆ ಪ್ರಿಸ್ಕ್ರಿಪ್ಷನ್ ಮಾಡಿರೋ ಮೆಡಿಸಿನ್ಸ್ ಡಾಕ್ಯುಮೆಂಟ್ ಆಗಿರ್ಬೋದು, ಇದೆಲ್ಲ ಒಂದು ಫೈಲ್ನ ನಾವು ಮರಿಲಾರ್ದಂಗೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ಬೇಕು. ಈ ಥರ ಎಲ್ಲದನ್ನು ಒಂದು ಫೈಲ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ತಾಯಿ ಕಾರ್ಡ್ ಮಾಡಿಸಿದ್ರೆ ಮರಿದಲ್ಲೇ ತಾಯಿ ಕಾರ್ಡ್ ತೊಗೊಂಡೋಗಿ. ಯಾಕಂದರೆ ಪಾಪು ಹುಟ್ಟಿದಾಗ BCG ವ್ಯಾಕ್ಸಿನೇಷನ್ ಹಾಕ್ತಾರೆ. ಸೊ ಇದು ತಾಯಿ ಕಾರ್ಡ್ ತುಂಬ ಯೂಸ್ ಆಗುತ್ತೆ. ತಾಯಿ ಕಾರ್ಡ್ ಇಟ್ಕೊಂಡಿದ್ದೆ. ನೆಕ್ಸ್ಟು ಮೊಬೈಲ್ ಫೋನ್, ಚಾರ್ಜರ್, ಇಯರ್ಫೋನ್, ಇದಂತೂ ಮರೆಯೋಕ್ಕಾಗೋದೇ ಇಲ್ಲ, ಇದು 3. ನೆಕ್ಸ್ಟು ಕ್ರೆಡಿಟ್ ಕಾರ್ಡ್ಸ್, ಕ್ಯಾಶ್, ತುಂಬ ಜಾಸ್ತಿ ಕ್ಯಾಶ್ನೂ ಇಟ್ಕೊಂಡು ಹೋಗಬೇಡಿ, ಮತ್ತು ಎಕ್ಸ್ಪೆನ್ಸಿವ್ ಜ್ಯುವೆಲ್ರಿನೂ ಇಟ್ಕೊಂಡು ಹೋಗಬೇಡಿ. ಇಷ್ಟು ಮಿನಿಮಮ್ ಕ್ಯಾಶ್ ಎಷ್ಟು ಬೇಕೋ ಅಷ್ಟು, ಮತ್ತು ಕ್ರೆಡಿಟ್ ಕಾರ್ಡ್ಸು ಮತ್ತು ಆಧಾರ್ ಕಾರ್ಡು. ನೆಕ್ಸ್ಟ್ ನೀವು ಇನ್ಶೂರೆನ್ಸ್ ಏನಾದ್ರು ಮಾಡಿಸೋ ಪ್ಲ್ಯಾನ್ ಇದ್ದರೆ ಆ ಇನ್ಶೂರೆನ್ಸ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಹೆಲ್ತ್ ಕಾರ್ಡ್ ಅಂತ ಇರುತ್ತೆ ಅದನ್ನ ಮರಿಲಾರ್ದಂಗೆ ಇಟ್ಕೊಂಡೋಗಿ. ನೆಕ್ಸ್ಟು ಇದೊಂದು ಚಿಕ್ಕ ನೋಟ್ ಪ್ಯಾಡ್ ಥರ, ಡೆಲಿವರಿ ಟೈಮಲ್ಲಿ ನಮಗೆ ಮನಸ್ಸಿಗೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಏನಾದರೂ ನೋಟ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಈ ಥರ ಒಂದು ಚಿಕ್ಕ ನೋಟ್ ಪ್ಯಾಡ್ ಇಟ್ಕೊಂಡಿದ್ದೆ. ಎಲ್ಲದನ್ನು ಈ ಥರ ಒಂದು ಡಾಕ್ಯುಮೆಂಟ್ ಬ್ಯಾಗ್ ಅಂತ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಎಲ್ಲ ಇವಾಗ ತೋರಿಸಿರೋ ಐಟಮ್ಸ್ನ ಇದೊಂದು ಕಿಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಡಫಲ್ ಬ್ಯಾಗ್. ಇದು ತಾಯಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಇದರಲ್ಲಿದೆ ಸಪ್ರೇಟಾಗಿ. ನೆಕ್ಸ್ಟ್ ಇದು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಏನೇನಿತ್ತಲ್ಲ ಅದನ್ನೆಲ್ಲ ಇದು ಸಪ್ರೇಟ್ ಡಾಕ್ಯುಮೆಂಟ್ಸ್ ಬ್ಯಾಗ್ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಈ ಪ್ರೆಗ್ನೆನ್ಸಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಬಿಗೆ ಏನೇನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.